ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮ್ಮನೆ ಐರನ್ ಬಾಕ್ಸ್ ಸ್ವಲ್ಪ ಹಾಳಾಗಿತ್ತು ಆ್ಯಂಡ್ ಆಲ್ಸೋ ಯಾಕೋ ಲೈಟಾಗಿ ಶಾರ್ಟ್ ಸರ್ಕ್ಯೂಟ್ ಥರನೂ ರಿಯಾಕ್ಟ್ ಮಾಡ್ತಾಯಿತ್ತು. ಸೊ ಹಾಗಾಗಿ ನಾವು ಫಸ್ಟ್ ಐಬೋಗೆ ಬಂದಿದ್ದೀವಿ. ಸೊ ಐರನ್ ಬಾಕ್ಸ್ ಪರ್ಚೇಸ್ ಮಾಡೋಣ ಅಂತ. ಬಟ್ ಅಲ್ಲಿ ಕಲೆಕ್ಷನ್ ತುಂಬ ಕಮ್ಮಿ ಇತ್ತು, ಒಂದು 3 to 4 ಇತ್ತು. ಸೊ ಅಷ್ಟು ನಮಗೆ ಇಷ್ಟ ಆಗಲಿಲ್ಲ. ಒಂದ್ಸಲ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಕ್ವಾಲಿಟಿ ವೈಸ್ ಚೆನ್ನಾಗಿರಬೇಕು ಅನ್ನೋದು ನಮ್ಮಿಬ್ಬರು ಮೈಂಡ್ ಸೆಟ್ ಆಗಿದೆ. ಸೊ ಹಾಗಾಗಿ ರಿಲಯನ್ಸ್ ಡಿಜಿಟಲಿಗೆ ಬಂದು ನಾವು ಐರನ್ ಬಾಕ್ಸ್ನ ಶಾಪ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್. ಆಲ್ಸೋ ನಾನು ಫಿಲಿಪ್ಸ್ ಅವ್ರದ್ದು ಪರ್ಚೇಸ್ ಮಾಡಿದ್ದೀನಿ. ಸೊ ಆಫ್ಟರ್ ಯೂಸ್ ಒಂದು 15 days 20 days ಆದಮೇಲೆ ಅದ್ರ ಬಗ್ಗೆ ನಿಮಗೆ ರಿವ್ಯೂನ ಕೊಡ್ತೀನಿ. ಆ್ಯಂಡ್ ಆಲ್ಸೋ ಸಿಲ್ವರ್ ಶಾಪಿಂಗ್ ಮಾಡೋಣ ಹಬ್ಬಕ್ಕೆ ಅಂತ ಜ್ಯುವೆಲರಿ ಶಾಪಿಗೆ ಹೋಗಿದ್ವಿ. ಏನು ಪರ್ಚೇಸ್ ಮಾಡಿದೆ ಅಂತ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮ ಮನೆ ಎಲ್ಪರ್ ಕೂಡ ಬಂದಿದ್ದರು. ಅವ್ರ ಎಲ್ಪ್ ತೊಗೊಂಡು ಎಂಟೈರ್ ಮನೇನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಲಾಸ್ಟ್ 1 week ಆಫ್ ಬಿಫೋರ್ ಫೆಸ್ಟಿವಲ್ಲೇ ನಾನು ಲೈಟಾಗಿ ನಾನು ಮಾಡಬೇಕಾಗಿರೋ ಎಲ್ಲ ಕ್ಲೀನಿಂಗ್ನು ನಾನು ಸ್ಟಾರ್ಟ್ ಮಾಡಿದ್ದೆ. ಲೈಕ್ ವಾರ್ಡ್ರೋಬ್ ಕ್ಲೀನಿಂಗ್, ಜಾಣಂದು, ನಂದು ಆ್ಯಂಡ್ ಆಲ್ಸೋ ಅವ್ರ ಡ್ಯಾಡಿದು ಎಲ್ಲ. ಸೊ ಮನೆಯೆಲ್ಲ ಕ್ಲೀನ್ ಆದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಲಕ್ಷ್ಮಿ ಮುಖವಾಡಕ್ಕೆ ಲೈಟಾಗಿ ನಾನು ಕಾಜಲ್, ಲಿಪ್ಸ್ಟಿಕ್, ಸ್ಟಿಕ್ಕರ್ಸ್ನ ಅಂಟಿಸ್ಕೊಂಡು ಮೇಕಪ್ ಮಾಡ್ಕೊಳ್ತೀನಿ ಪ್ರತಿ ಸಲ. ಆ್ಯಸ್ ಯೂಶ್ವಲ್ ಈ ಸಲನೂ ಕೂಡ ಮುಂಚೆನೇ ಪ್ರಿಪೇರ್ ಮಾಡಿಕೊಂಡೆ. ಬಿಕಾಸ್ ಹಬ್ಬ ನಾಳೆ ಅನ್ನಂಗೆ ಎಕ್ಟಿಕ್ ಸ್ಕೆಡ್ಯೂಲ್ ಇರುತ್ತೆ ನನಗೆ ಪ್ರಿಪ್ರೇಷನಲ್ಲಿ. ಈ ಸಲ ಒಂಥರ ನನಗೆ ಸ್ಪೆಷಲ್ ಚಾಲೆಂಜ್. ಬಿಕಾಸ್ ಹ್ಯಾಂಡ್ಲಿಂಗ್ ಜಾಣ ಈಸ್ ಆಲ್ಸೋ ವೆರಿ ರಿಸ್ಕಬಲ್ ಜಾಬ್. ಇದು ಗುರುವಾರ ಈವ್ನಿಂಗ್ ಕ್ಲಿಪ್ಪಿಂಗ್ಸ್ ಆಗಿರುತ್ತೆ. ಯೂಶ್ವಲಿ ನಮ್ಮ ಜಾಣ ಲೈಕ್ 9:30 10ಗೆ ಮಲ್ಕೊಳ್ತಾನೆ. ಸೊ ಹಾಗಾಗಿ ಅವತ್ತು ಕೂಡ ಬೇಗನೆ ಮಲ್ಕೊಂಡ. ಅವನಿಗೆ ಊಟ ಎಲ್ಲ ಮಾಡಿಸಿ ಮಲಗಿಸಾದ್ಮೇಲೆ ನಾನು ಮತ್ತೆ ಸ್ನಾನ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ದೇವ್ರ ಸ್ಯಾರಿ ಎಲ್ಲ ಡ್ರೇಪ್ ಮಾಡಿಕೊಂಡೆ. ಇವಾಗ ದೀಪಗಳಿಗೆಲ್ಲ ಮುಂಚೆನೇ ಸಿಲ್ವರ್ನೆಲ್ಲ ವಾಶ್ ಮಾಡಿ ಲೈಕ್ ಒಂದು ಡ್ರೈ ಕ್ಲಾತ್ಸಲ್ಲಿ ಒರೆಸಿ ಆಮೇಲೆ ಎಣ್ಣೆ ಎಲ್ಲ ಬತ್ತಿ ಎಲ್ಲ ಹಾಕಿ ಪ್ರಿಪೇರ್ ಮಡಿಕೊಂಡಿದ್ದೆ. ಸೊ ಇವಾಗ ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ ಲೈಕ್ ದೀಪಗಳ ಕೆಳಗಡೆ ಒಂದು ಪ್ಲೇಟ್ಸ್ನ ಇಟ್ಕೊಳ್ತೀನಿ. ಬಿಕಾಸ್ ಎಣ್ಣೆ ಏನಾದರೂ ಚೆಲ್ಲಿದ್ರೂ ಕೂಡ ಹಾಕಬೇಕಾದ್ರೆ ಪ್ಲೇಟ್ ಒಳಗೆ ಬೀಳುತ್ತೆ. ಆ ಒಂದು ಕ್ಲಾತ್ ಹಾಳಾಗಲ್ಲ. ಆ್ಯಂಡ್ ಆಲ್ಸೋ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ಅಂತ. ನನ್ನ ಹಸ್ಬೆಂಡ್ ಮಲ್ಕೊಂಡಿದ್ರು. ಬಿಕಾಸ್ ಫ್ರೂಟ್ಸ್, ಫ್ಲವರ್ಸ್ ಎಲ್ಲದನ್ನು ಅಲ್ಲಿ ಮಾರ್ನಿಂಗ್ KR ಮಾರ್ಕೆಟ್ಗೆ ಹೋಗಿ ತೊಗೊಂಬರೋ ಅಷ್ಟರಲ್ಲಿ ಅವರಿಗೆ ಪಾಪ ನಿದ್ದೆನೂ ಇರಲಿಲ್ಲ. ಆ್ಯಂಡ್ ಆಲ್ಸೋ ಥರ್ಸ್ಡೇನೂ ಆಫೀಸ್ ಇತ್ತು. ಸೊ ಹಾಗಾಗಿ ತುಂಬ ಟಯರ್ಡ್ ಆಗಿತ್ತು ಅಂತ ಮಲ್ಕೊಂಡಿದ್ರು. ಸೊ ಅಷ್ಟರಲ್ಲಿ ನಾನು ಎಬ್ಬಿಡಿಸ್ದೆ ಒಂದು ಸಲ, ಅವ್ರು ಇನ್ನೂ ಎದ್ದಿರಲಿಲ್ಲ. ಸೊ ಅಷ್ಟರಲ್ಲಿ ದೇವರಿಗೆ ಕಾಲ್ಗೆಜ್ಜೆ ಹಾಕೊಳ್ಳೋಣ ಅಂತ. ಬಿಕಾಸ್ ನನಗೆ ಅವರು ಕಾಯಿ ಸುಳ್ಕೊಡ್ಬೇಕಾಗಿತ್ತು. ಬಿಕಾಸ್ ನಾನು ಆಚೆನೇ ಕಾಯಿ ಸುಳಿಯೋಕ್ಕೆ ನಂಗೊಂದು ಸ್ವಲ್ಪ ರಾತ್ರಿ ಆಲ್ಮೋಸ್ಟ್ ಒಂದು 2 o'clock ಆಗಿದ್ದರಿಂದ ನನಗೆ ಆಚೆ ಹೋಗೋಕ್ಕೆ ಭಯ ಆಗ್ತಾಯಿತ್ತು. ಸೊ ಅವ್ರ ಹೆಲ್ಪೇ ತೊಗೊಳ್ಳೋಣ ಕಾಯಿ ಸುಳಿಯೋಕ್ಕೆ ಅಂತ ಡಿಸೈಡ್ ಮಾಡಿಕೊಂಡು ಅವರನ್ನು ಎಬ್ಬರಿಸ್ತಾ ಇದ್ದೆ. ಅಷ್ಟರಲ್ಲಿ ಕಾಲ್ಗೆಜ್ಜೆ ಎಲ್ಲ ನೀಟಾಗಿ ಸಿಸ್ಟಮ್ಯಾಟಿಕ್ಕಾಗಿ ಹಾಕ್ಕೊಳ್ತಾ ಇದ್ದೆ. ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ ನಾನೇನು ಮಾಡಿದೆ ಅಂದರೆ ಡಬಲ್ ಸೈಡೆಡ್ ಟೇಪ್ನ ಅಲ್ಲಿಗೆ ಪೇಸ್ಟ್ ಮಾಡಿಕೊಂಡೆ. ಆವಾಗ ಆರಾಮಾಗೆ ನೀಟಾಗಿ ಸ್ಟಿಕ್ ಆಗುತ್ತೆ ಅಂತ ನಾನು ಒಂದು 3-4 ಸೇಫ್ಟಿ ಪಿನ್ನ ನನ್ನ ಮಾಂಗಲ್ಯ ಚೈನಿಗೆ ಲೈಕ್ ನಮ್ಮ ಅಮ್ಮರುಗಳು ಹಳೆ ಕಾಲದಲ್ಲಿ ಹಾಕೊಳ್ಳೋ ಥರ ಹಾಕೊಂಡ್ಬಿಟ್ಟಿದ್ದೆ. ಬಿಕಾಸ್ ಸ್ಯಾರಿ ಡ್ರೇಪ್ ಮಾಡಬೇಕಾದ್ರೆ ನೀಟಾಗಿ ಅಲ್ಲಿ ಎಲ್ಲಾದರೂ ಲೈಕ್ ನನಗೆ ನೀಟಾಗಿ ಕೂರಲಿಲ್ಲ ಅಂದರೆ ಅಲ್ಲೆಲ್ಲ ಪಿನ್ ಮಾಡೋಕ್ಕೆ ಅಂತ. ಆ್ಯಂಡ್ ಆಲ್ಸೋ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಇಷ್ಟ ಆಗಲ್ಲ ಲೈಕ್ ಪಿನ್ನ ಲೈಕ್ ಆ ಥರ ಏನಾದರೂ ಶಾರ್ಪಾಗಿರೋ ಐಟಮ್ಸ್ನ ಎಲ್ಲೆಲ್ಲೋ ಇಟ್ಟರೆ. ಬಿಕಾಸ್ ಜಾಣ ಇರೋದ್ರಿಂದ ಅವನು ತುಂಬ ಸೆನ್ಸಿಟಿವ್ ಆಗಿ ಅವನ್ನ ಹ್ಯಾಂಡ್ಲು ಮಾಡಬೇಕಾಗತ್ತೆ ಅಂತ ಬೈತಾರೆ. ಸೊ ಹಾಗಾಗಿ ನನಗೆ ಆಪ್ಷನ್ ಇಲ್ದಲೇ ನನ್ನ ಮಾಂಗಲ್ಯ ಸರಕ್ಕೆ ಹಾಕ್ಕೊಂಡಿದ್ದೆ. ಸೊ ಅವರು ಕಾಯಿ ಸುಳಿಯೋಕ್ಕೆ ಹೋದ್ರು ನನ್ನ ಹಸ್ಬೆಂಡ್ ಇದ್ದು. ಸೊ ಅಷ್ಟರಲ್ಲಿ ನಾನು ಕವಡೆ, ಗುರುಗಂಜಿ ಲೈಕ್ ನಮ್ಮ ಫ್ಯಾಮಿಲಿಯಲ್ಲಿ ಬೋತ್ ಫ್ಯಾಮಿಲಿಯಲ್ಲಿ 11 members ಒಟ್ಟಾರೆ ಇರೋದ್ರಿಂದ ಅಷ್ಟು ಗುರುಗಂಜಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆ ಥರ ಲಕ್ಷ್ಮಿಗೆ ಒಂದು ಚೊಂಬಿಗೆ ಏನೇನು ಹಾಕ್ತಾರೋ ಎಲ್ಲ ವಸ್ತುಗಳ್ನು ಒಂದು ಚೊಂಬಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಿಲ್ವರ್ ಕಾಯಿನ್ ಕೂಡ ಚೊಂಬಿಗೆ ಹಾಕ್ಕೊಳ್ತೀನಿ. ಬಿಕಾಸ್ ಲಕ್ಷ್ಮಿ ಇರೋದು ಸಿಲ್ವರ್ ಕಾಯಿನ್ ಅದು. ಸೊ ಅದನ್ನು ಕೂಡ ಫಸ್ಟ್ ಟೈಮ್ ನಾನು ಹಾಕ್ಕೊಳ್ತಾ ಇರೋದು.
ಅದು ಆದಮೇಲೆ ವೀಳ್ಯದೆಲೆನ ನೀಟಾಗಿ ಒಂದೇ ಸೈಜಲ್ಲಿರೋದನ್ನ ತಗೊಂಡು ವಾಶ್ ಮಾಡಿ 5 ಯೂಸ್ ಮಾಡ್ತೀನಿ ನಾನು. ಸೊ ನೀಟಾಗಿ ಒಂದು ಫ್ಲವರ್ ರೀತಿಯಾಗಿ ಕಾಣೋ ಥರ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಸೈಜ್ ತೊಗೊಳೋದ್ರಿಂದ ತುಂಬ ನೀಟಾಗಿ ಫ್ಲವರ್ ಥರನೇ ಕಾಣಿಸುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ವೀಳ್ಯದೆಲೆ ಆಗಿರ್ಬೋದು ಅಥವಾ ಫ್ಲವರ್ಸ್ ಆಗಿರ್ಬೋದು ಬಾಯಿ ಬಂದಿದ್ದ ರೇಟ್ ಹೇಳ್ತಾರೆ. ಸೊ ಹಾಗಾಗಿನೇ ನಾನು ಅರೌಂಡ್ 4:30 ಹಂಗೆ ನನ್ನ ಹಸ್ಬೆಂಡನ್ನ ಎಬ್ಬರಿಸಿ ಥರ್ಸ್ಡೇ ಮಾರ್ನಿಂಗೇ KR ಮಾರ್ಕೆಟಿಗೆ ಕಳಿಸಿದೆ ಎಲ್ಲ ವಸ್ತುಗಳನ್ನ ಪರ್ಚೇಸ್ ಮಾಡೋಕ್ಕೆ ಅಂತ. ಬಿಕಾಸ್ ನಮ್ಮನೆ ಹತ್ರ ಅಲ್ಲಿಗಿಂತ ಆಲ್ಮೋಸ್ಟ್ ಡಬಲ್ ತ್ರಿಬಲ್ ಹೇಳ್ಬಿಡ್ತಾರೆ. ಸೊ ನನ್ನ ಹಸ್ಬೆಂಡ್ ಕಾಯೆಲ್ಲ ಸುಳ್ಕೊಂಡು ನೀಟಾಗಿ ಅದನ್ನು ಚಾಕುಲ್ ಕ್ಲೀನ್ ಮಾಡಿ ಕೊಟ್ಟರು. ಸೊ ಆ ತೆಂಗಿನಕಾಯಿಗೆ ಕ್ಲೀನಾಗಿ ನಾನು ಅರಿಶಿನ ಎಲ್ಲ ಕಲಿಸ್ಕೊಂಡು ನೀಟಾಗಿ ಅಪ್ಲೈ ಮಾಡಿ ಅದು ಮಧ್ಯದಲ್ಲಿ ಲೈಕ್ ಕುಂಕುಮನ ಕೂಡ ಇಟ್ಟು ಮುಖವಾಡಕ್ಕೆ ದಾರ ಹಾಕ್ಕೊಂಡು ಟೈಟಾಗಿ ಶೇಕ್ ಆಗದಲ್ಲೇ ಇರೋ ಥರ ಕಟ್ಕೊಳ್ತಾ ಇದ್ದೀನಿ ಒಂದು 3-4 ಟೈಮ್ಸು. ಬಿಕಾಸ್ ನಾವು ನೀಟಾಗಿ ಕಟ್ಕೊಳ್ಳೋದ್ರಿಂದ ಶೇಕ್ ಆಗಲ್ಲ. ಆ್ಯಂಡ್ ಆಲ್ಸೋ ಒಂದ್ಸಲ ಅದನ್ನು ನಾವು ಟೈ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಶೇಕ್ ಆಗಬಾರ್ದು ಅನ್ನೋದು ನನ್ನ ಪಾಲಿಸಿ. ಇಫ್ ಇನ್ ಕೇಸ್ ಮುಖವಾಡ ಏನಾದರೂ ನಾವು ಟೈಟಾಗಿ ಕಟ್ಟಬೇಕಾದ್ರೆ ಹಿಂದಕ್ಕೆ ವಾಲಿದ್ರೆ ನಾವು ಫೇಸಿಗೆ ಸ್ವಲ್ಪ ಗ್ರಿಪ್ಪಾಗಿ ನ್ಯೂಸ್ ಪೇಪರ್ನ ಕೂಡ ಇಟ್ಟರೆ ಕಾಯಿ ಮುಂದಕ್ಕೆ ಜುಟ್ಟು ಮುಂದಕ್ಕೆ ಸೊ ಫೇಸು ಆರಾಮಾಗಿ ನೀಟಾಗಿ ನಮ್ಮ ಥರನೇ ಕಾಣಿಸುತ್ತೆ. ಸೊ ಒಂದ್ಸಲ ನಾನು ಫೇಸ್ನ ಟೈ ಮಾಡಾದಮೇಲೆ ಫ್ರಂಟ್ ಹೋಗಿ ಒಂದ್ಸಲ ನೋಡ್ಕೊಳ್ತಾ ಇದ್ದೀನಿ ನೀಟಾಗೆ ಕೂರಿಸಿದ್ದೀನ ಕಟ್ಟಿದ್ದೀನ ಅಂತ. ಸೊ ಅದ್ರ ಪ್ರಕಾರ ನನಗೆ ಯಾವ ಥರ ಕಾಣಿಸುತ್ತೆ ಅದರ ನನಗಿಷ್ಟ ಆಗೋ ಪ್ರಕಾರ ನೀಟಾಗಿ ಒಂದೇ ಲೈಕ್ ಸ್ಟ್ರೈಟ್ ಫೇಸಾಗೆ ನಾನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಮ್ಮ ಕೊಟ್ಟಿರೋ ನನ್ನ ಮೋರ್ತಮ್ ಗೋಲ್ಡ್ ಜ್ಯುವೆಲರಿ ಸೆಟ್ ಇದು. ಆ್ಯಂಟಿಕ್ ಡಿಸೈನ್ ಅಥವಾ ಟೆಂಪಲ್ ಡಿಸೈನ್ ಅಂತ ಕರೀತಾರೆ ಈ ಒಂದು ಡಿಸೈನ್ನ. ಸೊ ನಾನು ಮದುವೆ ಆಗಿದ್ದು 22 ನವಂಬರಲ್ಲಿ. ಸೊ ಬಿಫೋರ್ 3-4 ಮಂತ್ಸೇ ಗೋಲ್ಡನ್ನು ಬುಕ್ ಮಾಡಿದ್ದು. ಆ ಟೈಮಲ್ಲಿ 18% ವೇಸ್ಟೇಜ್ ಫಾರ್ ದ ಬ್ಲ್ಯಾಕ್ ಕೋಟೆಡ್ ಗೋಲ್ಡ್ ಜ್ಯುವೆಲರಿ. ಸೊ ಅಷ್ಟು ವೇಸ್ಟೇಜ್ ಅಷ್ಟು ಪರ್ಸೆಂಟೇಜ್ ಇದ್ದರೂ ಕೂಡ ನಾನು ಇಷ್ಟಪಟ್ಟೆ ಅಂತ ಮಾಡಿಸ್ಕೊಟ್ಟಿದ್ರು. ಸೊ ನನ್ನ ಆಲ್ ಟೈಮ್ ಫೇವ್ರೆಟ್ ಲೀಸ್ಟ್ಗಳಲ್ಲಿ ಈ ಒಂದು ಸರದ ಸೆಟ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಆ್ಯಕ್ಚುಲಿ ಅಷ್ಟೇ ತುಂಬ ಚೆನ್ನಾಗಿ ವೈಬ್ರೆಂಟಾಗೆ ಕಾಣಿಸ್ತಾ ಇತ್ತು ಲಕ್ಷ್ಮಿ ಮೇಲೆ. ಸೊ ನನಗೆ ಮೇಲ್ಗಡೆ ಮಲ್ಲಿಗೆ ಹೂವು ಮತ್ತು ಆ್ಯಂಡ್ ಆಲ್ಸೋ ಕನಕಾಂಬರ ಹೂವನ್ನ ಲೈಕ್ ಜಡೆಗೆ ಮುಡ್ಕೊಂಡಿರೋ ಥರ ಅರೇಂಜ್ ಮಾಡೋಣ ಅಂತ ಮೇ ಬಿ 10 ಟೈಮ್ಸ್ ಟ್ರೈ ಮಾಡಿದ್ದೀನಿ. ನಂಗೆ ನೀಟಾಗಿ ಸ್ಯಾಟಿಸ್ಫೈಡ್ ಆಗಲೇ ಇಲ್ಲ. ಬಟ್ ಫಸ್ಟ್ ಟೈಮ್ ಏನು ಇಟ್ಟಿದ್ನೋ ಯಾವ ಟೈಪಲ್ಲಿ ಸೊ ಅದೇ ಟೈಪ್ಗೆ ಲಾಸ್ಟ್ ಟೈಮು ಇಡೋ ಥರ ಆಯಿತು. ಸೊ ಅದಕ್ಕೆ ಹೇಳೋದು ಫಸ್ಟ್ ಟೈಮ್ ಈಸ್ ಆಲ್ವೇಸ್ ಬೆಸ್ಟ್ ಅಂತ. ಸೊ ಲಕ್ಷ್ಮಿ ಎಲ್ಲ ಅರೇಂಜ್ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 2:30-3 o'clock ಇನ್ ದ ಮಾರ್ನಿಂಗ್ ಆಗಿತ್ತು. ಸೊ ಬಟ್ ಸ್ಟಿಲ್ ನನಗೆ ರಂಗೋಲಿನ ಮನೆ ಮುಂದೆ ಹಾಕೋದ್ರೇ ಒಂದು ಫೆಸ್ಟಿವಲ್ ಕಂಪ್ಲೀಟ್ ಆಗೋದು. ಬಿಕಾಸ್ ಈ ಒಂದು ರಂಗೋಲಿ ಕ್ರೇಜ್ ನನಗೆ ಇವತ್ತಿಂದ ಅಲ್ಲ, ತುಂಬ ಚಿಕ್ಕ ಹುಡುಗಿಯಿಂದಲೂ ಕೂಡ ರಂಗೋಲಿನ ಹಾಕ್ತಾ ಇದ್ದೆ. ಸೊ ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಇರಲಿ ನಾನು ಮಾಡ್ತಾ ಇದ್ದಿದ್ದು ಕೆಲಸ ಫಸ್ಟ್ ಅಂತ ಅಂದರೆ ರಂಗೋಲಿ ಹಾಕ್ತಾಯಿದ್ದೆ. ತುಂಬ ಚೆನ್ನಾಗಿ ಡಿಸೈನ್ ರಂಗೋಲಿ ಬರಲಿಲ್ಲ ಅಂದ್ರೂ ಒಂದು ಬೇಸಿಕ್ ಲೆವೆಲ್ ಆಫ್ ರಂಗೋಲಿ ಬರ್ತಾ ಇತ್ತು ನನಗೆ ತುಂಬ ಚಿಕ್ಕ ಹುಡುಗಿಯಿಂದಲೇ. ಬಟ್ ಅನ್ಫಾರ್ಚುನೇಟ್ಲಿ ಲೈಕ್ ನಮ್ಮ ಸ್ಕೂಲಿಂಗ್ ಅಥವಾ ನಮ್ಮ ಹಾಸ್ಟೆಲ್ ಡೇಸ್ ಇದ್ದಿದ್ದರಿಂದ ನಾನು ಅದನ್ನು ಯಾವಾಗಲೂ ನನ್ನ ಡೈಲಿ ಲೈಫಲ್ಲಿ ರೂಢಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಬಿಡ್ತಾ ಇದ್ದೆ. ಸೊ ನನಗೆ ಒಂಥರ ಸ್ಟ್ರೆಸ್ ಬಸ್ಟರ್ ಈಸ್ ಆಲ್ಸೋ ಫ್ರಮ್ ರಂಗೋಲಿ. ನಾನು ಎಷ್ಟೋ ಸಲ ನಾನು ಅಂದ್ಕೊತೀನಿ ರಂಗೋಲಿ ಬಿಡಿಸ್ಬೇಕಾದ್ರೆ ಒಂಥರ ಮೈಂಡ್ ರಿಫ್ರೆಶಿಂಗ್ ಆಗುತ್ತಲ್ವಾ ಅಂತ. ಇದು ನಮ್ಮನೆ 3rd ವರಮಹಾಲಕ್ಷ್ಮಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ರಂಗೋಲಿನ ಲೈಕ್ ಕಲರ್ಸ್ನೆಲ್ಲ ಯೂಸ್ ಮಾಡಿಕೊಂಡು ನನಗೆ ಗೊತ್ತಿರೋ ಬೇಸಿಕ್ ರಂಗೋಲಿ ಡಿಸೈನ್ನೇ ಬರೆದಿದ್ದೀನಿ.
ಯುನೀಕಾಗಿ ಅಥವಾ ದೊಡ್ಡದಾಗೆ ಬಿಡೋಷ್ಟು ಟೈಮು ಕೂಡ ನನಗಿರಲಿಲ್ಲ. ಬಿಕಾಸ್ ಎಕ್ಟಿಕ್ ಆಗಿ ಇತ್ತು ಆ ಒಂದು ಸ್ಕೆಡ್ಯೂಲ್. ರಂಗೋಲಿ ಆದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿ ನಾನು 5 ಗಂಟೆ ಒಳಗೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲೇಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು ನನ್ನ ತಲೆಯಲ್ಲಿ. ದಟ್ಸ್ ದ ರೀಸನ್ ಫುಲ್ ನೈಟ್ ನಾನು ನಿದ್ದೆನೇ ಮಾಡಿಲ್ಲ 1 ಸೆಕೆಂಡ್ ಕೂಡ. ಬಟ್ ಈ ಒಂದು ಹಬ್ಬ ಮಾಡೋ ಕ್ರೇಜಲ್ಲಿ ನಿದ್ದೆ ಈಸ್ ನಾಟ್ ಎ ಮ್ಯಾಟರ್. ಎಲ್ಲ ಕೆಲಸಗಳೂ ಕರೆಕ್ಟ್ ಟೈಮಿಗೆ ಮುಗಿದ್ರೆ ಸಾಕು ಅಂತ ಫೀಲ್ ಆಗ್ತಾ ಇರುತ್ತೆ. ನನಗೆ ಸ್ವಲ್ಪ ಕೆಲಸಗಳೇನು ಕಷ್ಟ ಇರಲ್ಲ, ಬಟ್ ಜಾಣ ಇರೋದ್ರಿಂದ ಅವನನ್ನು ಮಲಗಿಸಿ ಅಥವಾ ಅವನನ್ನು ನೋಡಿಕೊಂಡು ನಾನು ಕೆಲಸ ಮಾಡಬೇಕಾಗಿರುತ್ತೆ. ಸೊ ಅದು ಒಂದು ನನಗೆ ಡಿಫಿಕಲ್ಟಿ ಅನಿಸುತ್ತೆ. ಬಿಟ್ಟರೆ ಬೇರೆ ಯಾವ ಕೆಲಸ ಮಾಡೋಕ್ಕೂ ನನಗೇನು ಬೇಜಾರಾಗಲ್ಲ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಕೂಡ ಎದ್ದಿದ್ರಲ್ಲ, ಲೈಕ್ ನನಗೆ ದೇವರಿಗೆ ಆರ್ಚು ಎಲ್ಲ ಮಾಡಿಕೊಡೋಕ್ಕೆ. ಸೊ ಅದು ಕೆಲಸ ಮುಗ್ದಿದ್ರು ಕೂಡ ಪಾಪ ನನಗೋಸ್ಕರ ಎದ್ದಿದ್ರು. ಬಿಕಾಸ್ ನನಗೆ ಸ್ವಲ್ಪ ರಾತ್ರಿ ಹೊತ್ತು ಆಚೆ ಎಲ್ಲ ಹೋಗೋದು ಅಂದರೆ ಭಯ ಆಗುತ್ತೆ. ಸೊ ನಮ್ಮ ಮನೆ ಬಾಗಿಲಲ್ಲಿ ಕೂತ್ಕೊಂಡು ರಂಗೋಲಿ ಬಿಡ್ತಾ ಇದ್ರು. ಅವನು ಡೋರಲ್ಲಿ ಸ್ವಲ್ಪ ಅದು ಇದು ಕೆಲಸಗಳ ಮಾಡ್ತಾಯಿದ್ರು ಅವ್ರು ರಿಲೇಟೆಡ್ಡು. ಸೊ ನನ್ನ ರಂಗೋಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಅವರಿಗೆ ಮಾರ್ನಿಂಗ್ ಆಫೀಸ್ ಇದ್ದಿದ್ದ ಕಾರಣ ಅವರು ಮತ್ತೆ ಹೋಗಿ ಮಲ್ಕೊಂಡ್ರು. ಈ ವರ್ಷದ ಹಬ್ಬ ಕಂಪ್ಲೀಟ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಮಾಡಿದ್ದೀವಿ. ಲೈಕ್ ಡೆಕೋರೇಷನ್ ಆಗಲಿ ಅಥವಾ ಒಂದು ದೇವಿನ ಕೂರ್ಸೋದಾಗಿರಲಿ ಎಲ್ಲ ಈಚ್ ಆ್ಯಂಡ್ ಎವ್ರಿ ಪ್ರೋಸೆಸ್. ಬಟ್ ನಮ್ಮ ಅತ್ತೆ, ನನ್ನ ಸಿಸ್ಟರ್ ಇಲ್ಲ, ನಮ್ಮ ಅಕ್ಕ, ನಮ್ಮ ಭಾವ ಆ್ಯಂಡ್ ಆಲ್ಸೋ ರಿದ್ವಿ ಆ್ಯಂಡ್ ಅಮ್ಮ ಎಲ್ಲರೂ ಕೂಡ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಾಯಿನ್ ಆಗ್ತಾರೆ. ಸೊ ಆ ಒಂದು ವಿಡಿಯೋನ ನಾನು ಕಮ್ಮಿಂಗ್ ನೆಕ್ಸ್ಟ್ ವ್ಲಾಗಾಗಿ ಶೇರ್ ಮಾಡ್ತೀನಿ. ಸೊ ಕಂಪ್ಲೀಟ್ಲಿ ರಂಗೋಲಿ ಎಲ್ಲ ಆಲ್ಮೋಸ್ಟ್ ರೆಡಿ ಆಯಿತು. ಸೊ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಹೋಗ್ತೀನಿ. ಆ್ಯಕ್ಚುಲಿ ಹಬ್ಬ ಮಾಡೋಕ್ಕಿಂತ ಮುಂಚೆನೂ ಮನೆ ಕ್ಲೀನ್ ಮಾಡ್ತೀವಿ, ಹಬ್ಬ ಮಾಡಬೇಕಾದ್ರೂ ಮನೆ ಕ್ಲೀನ್ ಮಾಡ್ತಲೇ ಇರ್ತೀವಿ, ಹಬ್ಬ ಮುಗಿದ ಮೇಲೂ ಮನೆ ಕ್ಲೀನ್ ಆಗ್ತಲೇ ಇರುತ್ತೆ ಅಂತ ನನಗೆ ಯಾವಾಗಲೂ ಫೀಲ್ ಆಗುತ್ತೆ. ಆಲ್ಮೋಸ್ಟ್ 3:45 ನಾನು ಇಡೀ ಎಂಟೈರ್ ರಂಗೋಲಿ ದೇವಿ ಎಲ್ಲದನ್ನು ಅರೇಂಜ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಸೊ ನನ್ನ ಫೈನಲ್ ಲಕ್ಷ್ಮಿ, ನಮ್ಮನೆ ಲಕ್ಷ್ಮಿ ಈ ಥರ ಕಾಣಿಸ್ತಾ ಇದೆ. ಸೊ ನನಗಂತೂ ತುಂಬ ಮುದ್ದಾಗಿ ಖುಷಿಯಾಗಿ ಕೂತಿದ್ದಾರೆ ನಮ್ಮನೆ ಲಕ್ಷ್ಮಿ ಅಂತ ನನಗನ್ನಿಸ್ತಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.